ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ಪುಂಡೆ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿನ ವಿಡಿಯೋದಾಗ ನಾವು ಜೋಳದ ನುಚ್ಚಿಂತ್ರ ಹೆಂಗೆ ಮಾಡೋದಂತ ತೋರಿಸಿದ್ದೆ. ಇವಾಗ ನಾನು ಹೆಸರು ಕಾಳಿಂತ್ರ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಬಿಸಿ ರೊಟ್ಟಿ ಮಾಡಿದ್ದೀನಿ ಇವತ್ತು. ನೋಡಿರಿ ಎಷ್ಟು ಮಸ್ತ್ ಬಂದವ ರೊಟ್ಟಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ನಾವು ಇವಾಗ ಹೆಂಗೆ ಪುಂಡೆ ಸೊಪ್ಪು ಮಾಡೋದಂತ ನೋಡೋಣ. ಮೊದಲಿಗೆ ಕಡ್ಲಿ ಬ್ಯಾಳಿ, ಹೆಸರು ಕಾಳು, ಶೇಂಗಾ ಮತ್ತು ಉಪ್ಪಿಟ್ಟು ರವೆ ಇವು 4 ಐಟಮ್ ತೊಗೊಂಡಿದ್ದೀನಿ. ಮೊದಲೇ ಕಡ್ಲಿ ಬ್ಯಾಳಿನ ಮತ್ತು ಶೇಂಗಾ, ಹೆಸರು ಕಾಳು ಎಲ್ಲ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಚ್ಛಗೆ ತೊಳ್ಕೊಳ್ಳಿ 2ರಿಂದ 3 ಬಾರಿ. ನೋಡ್ರಿ ನಾನು ತೊಳ್ಕೊಂಬಂದೀನಿ. ಇದಕ್ಕೆ ನಾವು ಉಪ್ಪಿಟ್ಟು ರವೆ ಹಾಕ್ಬೇಕ್ರಿ. ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ನೀರು ಹಾಕಿಬಿಟ್ಟು ಒಂದು ಚೂರು ಚಿಟಿಗೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲ್ಲಾಡಿಸ್ಬಿಟ್ಟು ಒಂದು ಕುಕ್ಕರ್ನಾಗ ಇಡ್ರಿ. ನೀವು ಡೈರೆಕ್ಟರೇ ಇಡ್ರಿ, ಇಲ್ಲ ಈ ಥರ ನಾನು ಮಾಡ್ತಿದ್ದೀನಲ್ಲ ಆ ಥರ ಆದರೂ ಇಡ್ರಿ. ಎಲ್ಲ ಒಂದೇ ಕುಕ್ಕರಲ್ಲಿ ಹಾಕಿಬಿಡುತ್ತೆ. ನಾನಿಲ್ಲಿ ಪುಂಡಿ ಸೊಪ್ಪು 1 ಕಟ್ ತೊಗೊಂಡಿದ್ದೀನಿ. ಇದು ಹಸಿರು ಕಲರ್ ಇದೆ ಪುಂಡಿ ಸೊಪ್ಪು. ನೀವು ಕೆಂಪದ ಪುಂಡಿ ಸೊಪ್ಪು ತೊಗೊಂಡ್ರೆ ಅದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಅದನ್ನು ನೀವು ನೀರು ಬಸ್ಕೊಂಡು ತಗೋಬೇಕು. ನಾನು ಹೇಳ್ತೀನಿ ಮುಂದೆ ಹೆಂಗೆ ಬಸ್ಕೊಂಡು ತಗೋಬೇಕು ಇದ್ದರೆ. ಇದಕ್ಕೆ ಅಂದಾಜು 2 ಗ್ಲಾಸ್ ನೀರು ಹಿಡಿಯುತ್ತೆ. ಈಗ ಕೆಳಗೆ ನಾನು ಅದು ಕಡ್ಲಿ ಬ್ಯಾಳಿ, ಶೇಂಗಾ, ಹೆಸರು ಕಾಳು ಇರ್ತಾರೆ ಅದನ್ನ ಇಟ್ಟಿದ್ದೀನಿ. ಅದರ ಮೇಲೆ ಇದನ್ನ ಪುಂಡಿ ಸೊಪ್ಪು ಇಟ್ಟು ಕುಕ್ಕರ್ ಲಿಡ್ ಮುಚ್ತಾ ಇದ್ದೀನಿ. ಇದನ್ನು ನೀವು 4ರಿಂದ 5 ವಿಸಿಲ್ ಚೆನ್ನಾಗಿ ಬೇಯಿಸಬೇಕು. ಅಷ್ಟೊತ್ತಿಗೆ ನಾವಿಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಿಡೋಣ. ನೋಡಿರಿ ಇವಾಗ ಇಷ್ಟಾದರೆ ಸಾಕು. ಇವಾಗ ಕುಕ್ಕರ್ ಕೂಗಿದೆ 4ರಿಂದ 5 ವಿಸಿಲು. ಇವಾಗ ಕೆಂಪು ಪುಂಡಿ ಸೊಪ್ಪು ಇತ್ತಂತಂದರೆ ಇದು ಮೇಲೆ ನೀರು ಐತಿರಿ ಬಸ್ಕೊಂಡು ತಗೊಂಡ್ಬಿಡ್ಬೇಕು. ಅದು ಭಾಳ ಹುಳಿ ಇರುತ್ತೆ, ಅದಕ್ಕೋಸ್ಕರ. ಇದು ಹಸಿರ್ದಿದೆ ಅಲ್ಲ, ಸೊ ಅಷ್ಟೊಂದೇನು ಹುಳಿ ಇರಲ್ಲ. ನಾ ಇದನ್ನ ಕಡ್ಗೊಲ್ಲೇ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಇಲ್ಲ ನೀವು ಸ್ಮ್ಯಾಶರ್ಲೇ ಮಾಡ್ಕೋಬೋದು. ಹಿಂಗೆ ಚೆನ್ನಾಗಿ ನೀಟಾಗಿ ಕಡ್ದುಬಿಟ್ರೆ ಮೆತ್ತಗಾಗುತ್ತೆ ಸೊಪ್ಪೇನೇ ಇದ್ದರೂ. ನೋಡಿರಿ ಇವಾಗ ಆಗೈತಿ. ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ತಿದ್ದೀನಿ. ನೀಟಾಗಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ. ಇವಾಗ ಇದನ್ನೆಲ್ಲ ಸೇರಿ ಕುದಿಸೋಣ ಚೆಂದಾಗಿ. ಇದನ್ನು ಚೆಂದಾಗಿ ಕುದಿಸ್ರಿ. ಈಗ ನಂಗೆ ಯಾಕೆ ಸ್ವಲ್ಪ ಅಳಕಾದಂಗೆ ಆಗೈತಿ, ಅಂದರೆ ನೀರು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಹಿಂಗೆ ನೀಟಾಗಿ ಉದಿಸ್ಬಿಟ್ಟು ಜೋಳದ ಹಿಟ್ಟು ಹಾಕಿ 1-2 ಸ್ಪೂನು. ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಗಂಟುಗಳಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕುದ್ದಾದಮೇಲೆ 1 ಚಮಚ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ. ಇವಾಗ ಇದು ಪುಂಡಿ ಸೊಪ್ಪೆಲ್ಲ ರೆಡಿ ಆಗೈತೆ ನೋಡಿರಿ. ಲಾಸ್ಟಿಗೆ ಎಣ್ಣೆ ಬೇಕಾದರೂ ಹಾಕೋಬೋದು, ತುಪ್ಪ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ನಾನು ಇದಕ್ಕೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಹಿಂದೆ ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸಿದ್ದೀನಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಥರ ರೊಟ್ಟಿ, ಪುಂಡಿ ಸೊಪ್ಪು ಬೆಳಗಿನ ಟಿಫನಿಗೆ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು. ನಾ ಇವತ್ತು ಬೆಳಗ್ಗೆ ಟಿಫನಿಗೆ ರೊಟ್ಟಿ ಪಲ್ಯ ಮಾಡ್ಯಾನ ನೋಡಿರಿ. ಗುಳ್ಳೆ ಬಂದ ತಕ್ಷಣ ಸ್ವಲ್ಪ ತಿರುಗಿ ಹಾಕಿಬಿಡಬೇಕು. ಬಟ್ಟೆ ಯಂತ್ರ ಈ ಥರ ಒತ್ತಿದರೆ ಮಸ್ತಾಗಿ ಫ್ಲಫಿಯಾಗಿ ಮೃದುವಾದ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗುತ್ತೆ. ನೀವು ಪುಂಡಿ ಸೊಪ್ಪಲ್ಲ ರೊಟ್ಟಿ, ಚಪಾತಿ, ಅನ್ನಕ್ಕೆ ಯಾವುದಕ್ಕೆ ಬೇಕಾದ್ರೂ ಹಚ್ಕೊಂಡು ತಿನ್ಬೋದು ರೀ, ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ಹೊಸ ರೆಸಿಪಿದೊಂದಿಗೆ.